ಇನ್ನೊಂದು ವಿಷಯ ಸದ್ಯಕ್ಕೆ ಟ್ರೋಲ್ ಆಗ್ತಿರೋದು, ನೀವು ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿದ ಮೇಲೆ ಒಂದು ಪರ ವಿರೋಧ ಚರ್ಚೆ ತರ ಶುರುವಾಗಿದೆ. ನಾನ್ ಹೇಳೋದು ಯಾವಾಗ್ಲೂ ಕಲೆಗೆ ಜಾತಿ, ಧರ್ಮ ಅಥವಾ ಗಡಿ ಇಂಥದ್ದು ಯಾವುದು ಬರಲ್ಲ. ಬಟ್ ಒಂದೇ ಜಾತಿ ಅನ್ನೋ ಕಾರಣಕ್ಕೆ ಮೀಟ್ ಮಾಡಿದ್ರು ಅಥವಾ ಮಾತಾಡಿದ್ದಾರೆ, ಈ ಹುಡುಗನಿಗೆ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಅದಕ್ಕೆ? ಇಲ್ಲೂ ಜಾತಿ ತರ್ತಾರಲ್ಲ. ಇಲ್ಲ ಇಲ್ಲ ಮೇಡಮ್, ಅದು ನನ್ಗೂ ಬೇಜಾರಾಯ್ತದೆ ಮೇಡಮ್. ಅದೇ ಕಲೆಗೆ ಜಾತಿ ಇಲ್ಲಿ ಎಲ್ಲ ಕರಿಬೇಕು. ಈಗ ಕುಮಾರಣ್ಣ ಅವರು HD ಕುಮಾರಸ್ವಾಮಿ ಸರ್ ಫೋನ್ ಮಾಡ್ಬಿಟ್ಟು ವಿಶ್ ಮಾಡ್ತಾರೆ, ಅಲ್ಲೆಲ್ಲಿತ್ತು ಮೇಡಮ್. ನಮ್ DK ಸಾಹೇಬರು ವಿಶ್ ಮಾಡ್ತಾರೆ, ಅಲ್ಲೆಲ್ಲಿ ಜಾತಿ ಎಲ್ಲಿ ಬರ್ತದೆ ಮೇಡಮ್. ಅಲ್ಲಿ ರೇಣುಕಾಚಾರ್ಯ ಸರ್ ಮಾತಾಡ್ತಾರೆ, ಅಲ್ಲೆಲ್ಲ ಎಲ್ಲಿ ಬರ್ತದೆ ಮೇಡಮ್. ಎಲ್ಲಾರು ಮೇಡಮ್ ಅಲ್ಲೆಲ್ಲ ಬರಲ್ಲ, ಹಂಗ್ ಬರಲ್ಲ ಮೇಡಮ್. ಅದು ಬೇಡ ಮೇಡಮ್, ಜಾತಿ ಅನ್ನೋದೇ ಬೇಡ ಮೇಡಮ್. ಅದು ಚರ್ಚೆ ಆಗ್ತಿದೆ, ಎಲ್ಲಾರು ನಂಬಲ್ಲ, ಅದೆಲ್ಲ ಬೇಕಾಗಿಲ್ಲ ಅಲ್ವಾ. ಕಲೆ ಅಂತ ಬಂದಾಗ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಿದಂತ ಒಬ್ಬ ವ್ಯಕ್ತಿನ ಸೊ ಆ ಒಂದು ಕಪ್ಪು ಚುಕ್ಕೆಯಿಂದ ನೀವು ಹಾಳು ಮಾಡೋದ್ ಬೇಡ ಅಲ್ವಾ. ಬೇಡ ಮೇಡಮ್, ಜಾತಿ ಅನ್ನೋದು ಬರುದೇ ಬೇಡ. ನನಗೂ ಅದಕ್ಕೆ ನೋಡಿದಾಗ ಒಂಚೂರು ಬೇಜಾರಾಯ್ತದೆ, ಅಯ್ಯೋ ಹಿಂಗಾಯ್ತದಲ್ಲ ಅಂತ. ಈಗ ಇಂಡಸ್ಟ್ರಿ ವಿಷಯಕ್ಕೆ ಬರೋಣ. ನೀವು ಏನ್ ಫಿನಾಲೆ ಅಥವಾ ಗೆಲ್ಲೋದಕ್ಕೂ ಮುಂಚೆ ಶಿವಣ್ಣ ಅವರು ಗಿಲ್ಲಿನೇ ಗೆಲ್ಲೋದು ನಿಮ್ ಸ್ಟೈಲಲ್ಲಿ ಹಿಂಗ್ ಮಾಡಿ ಹೇಳ್ಬಿಟ್ಟಿದ್ರು. ಸೊ ಶಿವರಾಜ್ ಕುಮಾರ್ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ನೀವು ಹೊರಗಡೆ ಬಂದ ತಕ್ಷಣ ಫಸ್ಟ್ ಮೀಟ್ ಮಾಡಿದ ಅವರನ್ನೇ. ನನ್ನ ಫೇವರೇಟ್ ಮೇಡಮ್, ನಂಗೆ ಸಖತ್ ಇಷ್ಟ ಶಿವಣ್ಣ. ಏನೋ ನಿಮ್ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತೆ, ನಾನು ಕೇಳ್ಪಟ್ಟೆ. ಅದೇನೋ ಚರ್ಚೆ ಆಯ್ತಾ ಮೀಟ್ ಮಾಡಿದಾಗ? ಏನಂದ್ರು? ಮಾಡೋಣ ಅಂತಾರೆ ಮೇಡಮ್. ಅವ್ರೇನ್ ಅವರು ಸಖತ್, ನನಗೆ ಮುಂಚೆನೆ ಸಖತ್ ಇಷ್ಟ ಮೇಡಮ್. ಅದು ಹೆಂಗೆ ಸಿಂಕ್ ಆಯ್ತು ನೋಡಿ. ಬೆಳಿಗ್ಗೆ ಮಾತಾಡೋರಂತ ಶಿವಣ್ಣ, ಗಿಲ್ಲಿ ಗೆಲ್ಬೇಕು ಅಂತೆಲ್ಲ ಅಲ್ಲಿ ಮಾತಾಡೋರಂತ. ನೈಟ್ ನಾನ್ ಮಾತಾಡಿದ್ದೀನಿ ಶಿವಣ್ಣ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ. ನನ್ಗೆ ಹಿಂಗೆಲ್ಲ ಮಾಡ್ಬಿಟ್ಟು ಗಿಲ್ಲಿ ನನ್ಗೆ ಇಷ್ಟ ಅಂತ ಅವಾರ್ಡ್ ಫಂಕ್ಷನ್, ಕುಟುಂಬ ಅವಾರ್ಡ್ಸ್ ಮಾಡ್ತೀವಲ್ಲ, ಅಲ್ಲಿ ಹೇಳಿರ್ತಾರೆ. ನನ್ನ ಲೈಫಲ್ಲೇ ಮರೆಯಕ್ಕಾಗದೆ ಮೊದಲು ಯಾರಾದ್ರೂ ಅಷ್ಟು ಬೆಂತಟ್ಟಿ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಷ್ಟು ಜನ ಮುಂದೆ ಹೇಳೋರೆ ಅಂದ್ರೆ, ಅಂತ ದೊಡ್ಡ ವ್ಯಕ್ತಿ ಹೇಳೋರೆ ಅಂದ್ರೆ, ನನ್ನ ಅದು ಐ ಪಾಯಿಂಟ್ ಯಾವುದು ನಿಮ್ಗೆ ನಿಮ್ ಲೈಫಲ್ಲಿ ನಿಮ್ಗೆ ಪ್ರೌಡ್ ಫೀಲ್ ಆಗಿದ್ದು ಐ ಪಾಯಿಂಟ್ ಯಾವುದು ಅಂತ ಇರ್ತದೆ. ನಾನು ಅದ್ ಬರ್ದಿರ್ತೀನಿ. ಆಮೇಲೆ ಸರಣ್ ಸರ್ ಸೆಲ್ಫಿ ಬೇಕು ಅವ್ರ ಜೊತೆ ಅಂತ ಒಂದ್ ಹೇಳಿರ್ತಾರೆ, ಅದನ್ನು ಅವೆಲ್ಲ ಬರ್ದಿರ್ತೀನಿ. ಅವಾಗ ಅದನ್ನ ಶಿವಣ್ಣ ಅಲ್ಲಿ ಹೇಳಿದ್ರು. ಏನಂದ್ರು, ಗಿಲ್ಲಿ ನೋಡು ಬೆಳಿಗ್ಗೆ ನಾನ್ ಮಾತಾಡಿದೀನಿ, ಸಂಜೆ ನೀನ್ ಮಾತಾಡಿದ್ಯೆ, ಅದೇ ಗಿಲ್ಲಿ ಪ್ರೀತಿ ಅಂದ್ರೆ. ನೋಡು ಅದ್ ನಮ್ಗೆ ಗೊತ್ತಿತ್ತ, ನಮ್ಗೆ ಗೊತ್ತಿಲ್ಲದೆ ಒಂದ್ ಆಗುತ್ತೆ ಗೊತ್ತಾ, ಅದೇ ಪ್ರೀತಿ ಅಂತೆಲ್ಲ. ಅಯ್ಯೋ ನಂಗೆ ಸತ್ಯೋಗ್ಲು ಹಿಂಗೆ ಇಷ್ಟಿಷ್ಟಲ್ಲಿ ಕೂತ್ಕೊಂಡ್ ಮಾತಾಡ್ತಾನೆ ಶಿವಣ್ಣ ಸರ್ ಜೊತೆಲಿ. ಅವ್ರು ಹೆಂಗೆ ಎಲ್ಲಾ ಹೇಳಿದ್ರು ಅಂದ್ರೆ ಮೇಡಮ್, ಗಿಲ್ಲಿ ಒಬ್ಬ ತಂದೆ ಒಬ್ಬ ಅಣ್ಣ ಮನೇಲಿದ್ರೆ ಹೆಂಗೆ ಬುದ್ಧಿವಾದ ಹೇಳ್ತಾರೆ, ಗಿಲ್ಲಿ ಈ ಟೈಮಲ್ಲಿ ನೀನ್ ದುಡುಕ್ಬಾರ್ದು, ದುಡುಕ್ ನಿರ್ಧಾರ ತಗೋಬಾರ್ದು, ನೀನ್ ಕರೆಕ್ಟಾಗಿ ಹೆಜ್ಜೆ ಇಡ್ಬೇಕು, ಇವಾಗ ಮಾತಿನ ಮೇಲೆ ನಿಗಾ ಇರ್ಬೇಕು, ಎಲ್ಲಾನು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ಬೇಕು, ಆತರ ಎಲ್ಲ ಒಂದಷ್ಟು ಹೇಳ್ತಾರೆ ಮೇಡಮ್. ಅವ್ರ ಅನುಭವ ಅಲ್ಲ ಮೇಡಮ್ ಅದೆಲ್ಲ. ನಮ್ ಸುದೀಪಣ್ಣನು ಅಷ್ಟೇ. ಈ ರಕ್ಷಿತಾ ನಾನು ಇದ್ದಾಗ್ಲೇ, ರಕ್ಷಿತಾ ನಾವ್ ಇಬ್ರೇ ಉಳ್ಕೊಬಿಟ್ವಲ್ಲ, ಅವಾಗ್ಲೇ ಅಂದ್ರೆ ಸೈಡಲ್ಲಿ ಸೆಟಪ್ ಏನೋ ಎತ್ತಾ ಇದ್ರು, ಸೈಡಲ್ಲಿ ನಿಂತಿದ್ದು. ನೋಡ್ರಿ ನಿಮ್ ಇಬ್ಬರಿಗೂ ಒಂದೇ ಒಂದ್ ಮಾತು ಹೇಳುದು, ನೀವು ಗೆಲ್ಬೋದು ಇಲ್ಲ ಇವ್ರು ಗೆಲ್ಬೋದು, ಇಬ್ರಲ್ಲಿ ಯಾರು ಬೇಕಾದ್ರೂ ಗೆಲ್ಬೋದು. ನೀವಿಬ್ರು ಯಾರೇ ಗೆದ್ರು ತಲೆಗೆ ತಗೊಳಕ್ ಹೋಗ್ಬೇಡಿ. ತಲೆಗೆ ತಗೊಳ್ದೇನೆ ಅದನ್ನ ಬ್ಯಾಲೆನ್ಸ್ ಮಾಡೋದ್ ಕಲೀರಿ ಫಸ್ಟ್, ದುಡುಕ್ಬೇಡ್ರಿ ಅಂತ ಅವರು ಅಷ್ಟು ನೀಟಾಗಿ ಮನೆಗೆ ಹೋದ್ಮೇಲೆ ಹೇಳಿದ್ರು. ಅದನ್ನ ಓದೋರೆಲ್ಲ ಹೇಳ್ತಾರೆ ಮೇಡಮ್. ನಮ್ಮ ತರುಣಣ್ಣ ಸಿಕ್ಕಿರು, ತರುಣ್ ಸುಧೀರ್ ಸರ್, ಅವರು ಅದೇ ಹೇಳುದು, ಗಿಲ್ಲಿ ನಿನ್ಗೆ ಏನೋ ಒಂದು ಎಲ್ರಿಗೂ ಸಿಗಲ್ಲ, ಇದು ಸಿಕ್ಕೈತೆ ಅಂದ್ಮೇಲೆ ಅದನ್ನ ಯೂಸ್ ಮಾಡ್ಕೋ ಕರೆಕ್ಟ್ ಆಗಿ ಅಂತೆಲ್ಲ. ಸಿಕ್ತವ್ರೆಲ್ಲ ಅಂದ್ರೆ ನಾನು ಯಾರು ಮೀಟ್ ಮಾಡ್ಕೋತೀನಿ ಅವ್ರೆಲ್ಲ ಅದು ಹೇಳ್ತಾರೆ ಮೇಡಮ್. ಸೊ ನಾವು ನೋಡಿದ್ದು ಫಿನಾಲೆಲಿ ನೀವು ಗೆದ್ದಾಗ ಸುದೀಪ್ ಸರ್ ಮುಖನೇ ಹಿಂಗೇ ನೋಡ್ತಾ ಇರ್ತೀರಾ, ಯಾರು ಕೈ ಎತ್ತುತ್ತಾರೆ ಅಂತ. ನಿಮ್ ಕೈ ಎತ್ತಿದಾಗ ಯೂಶಲಿ ಅದೊಂದು ಜೋಶ್ ಅಥವಾ ಎದ್ದು ಹಾರೋದು, ಕುಣಿಯೋದು, ಬೀಳೋದು ಇಂಥದ್ದೆಲ್ಲ ಇರುತ್ತೆ. ಕಾಮ್ ಅಂಡ್ ಸೆಟಲ್ಡ್ ಆಗಿ ಹೆಂಗ್ ತಗೊಂಡ್ರಿ ಇಲ್ಲಿ ಆ ಸಕ್ಸಸ್ ನ ಅಥವಾ ವಿನ್ ಅನ್ನ ನೀವು ಆ ಸ್ಟೇಜ್ ಮೇಲೆ? ಮೇಡಮ್ ಅದು ಇನ್ನೊಂದ್ಸತಿ ಹೆಂಗೆ, ಅದು ಕೈ ಎತ್ತಿದ ತಕ್ಷಣ ಹೆಂಗಾಯ್ತು, ಫಸ್ಟೇ ಒಂದ್ಸಲಿ ಹಿಂಗೆ ಇದ್ ಮಾಡಿದ್ರು, ತಮಾಷೆ ಮಾಡಿದ್ರು. ನನಗೆ ಅಲ್ಲಿ ಮೀಟ್ ಡ್ರಾಪ್ ಆಗ್ಬಿಡ್ತು. ಅಯ್ಯಯ್ಯೋ ಫಸ್ಟ್ ನನಗೆ ಟಚ್ ಮಾಡ್ತಾರ, ಮೋಸ್ಟ್ಲಿ ಸೆಕೆಂಡ್ ಅವಳ ಕೈ ರಿಯಲ್ ಆಗಿ ಎತ್ಬಿಡ್ಬೋದೇನೋ ರಕ್ಷಿತ್ ಏನಪ್ಪ ಅಂದ್ರೆ ನಾನು ಇಲ್ವೇನೋ ಅಂತ ನಾನು ಅನ್ಕೊಂಡಿದ್ದು. ತಿರ್ಗಿ ಸೆಕೆಂಡ್ ಎತ್ತಿದ್ರು, ಎತ್ತಿದ ತಕ್ಷಣ ನನ್ಗೆ ಹೆಂಗಾಗ್ಬಿಡ್ತು, ಆ ಖುಷಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಅಂದ್ರೆ ಅಷ್ಟೊಂದೆಲ್ಲ ಇದ್ ಮಾಡೋದ್ಕಿಂತ ಸರಿ ಗೆದ್ದಿದ್ದನ್ನ ಮನ್ಸಲ್ಲೇ ನೋಡ್ಬೇಕು. ಅಲ್ಲೆಲ್ಲ ಕೂತಿದ್ರು ಮೇಡಮ್, ಎಲ್ಲಾರ ಅಪ್ಪ ಅಮ್ಮನೂ ಸಖತ್, ಬೇರೆಯವರು ಫ್ಯಾಮಿಲಿಯವ್ರು ಬಂದಿದ್ರು, ಎಲ್ಲ ಸಖತ್ ಚಪ್ಪಳ ತಟ್ಟು ಖುಷಿ ಪಡ್ತಾರೆ. ಅದ್ ನೋಡ್ಬೇಕಾಗಿತ್ತು ಮೇಡಮ್ ಆ ಮೂಮೆಂಟ್. ನಾನು ಅದನ್ನ ಎಂಜಾಯ್ ಮಾಡ್ಬೇಕಾಗಿತ್ತು. ಸುದೀಪಣ್ಣ ಹಿಂಗ್ ತಪ್ಕೊಂಡು ಹಿಂಗೆಲ್ಲ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು, ಅದೆಲ್ಲ ನೋಡ್ಬಿಟ್ಟು ನಾನು ಹಂಗ್ ಸೈಲೆಂಟ್ ಆಗ್ಬಿಟ್ಟೆ. ಹಬ್ಬಾ ಸಾಕಪ್ಪ, ಸಾರ್ಥಕ ಆಯ್ತು ಅಂತ. ಅಂದ್ರೆ ಆ ಮಿನಿಟ್ ಅಲ್ಲಿ ಏನೋ ಅದೊಂದು ಎಮೋಷನ್ ಅಥವಾ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಅದು ಗೊತ್ತೇ ಆಗಲ್ಲ ನಿಮ್ಗೆ.
ಸಡನ್ ಆಗಿ ಒಳಗಡೆ ಇರ್ತೀವಿ, ಯಾವ ಪ್ರಪಂಚ ಹೊರಗಡೆ ಏನು ಗೊತ್ತೇ ಇರಲ್ಲ ನಮಗೆ. ಒಂದ್ ಅಷ್ಟು ಜನದ ಜೊತೆ ಬದುಕ್ತಾ ಇರ್ತೀವಿ, ಅದೇ ಪ್ರಪಂಚ. ಒಂದ್ 4 ಗೋಡೆ ಮಧ್ಯೆ ಇರ್ತೀವಿ. ಈಗ ಸುಮ್ನೆ ನೀವು ಅಬ್ಸರ್ವ್ ಮಾಡಿ, ನಾವು ಮನೆ, ನಮ್ ಸ್ವಂತ ಮನೆ ಏನಿರ್ತದೆ ಗೊತ್ತಾ, ನಾವು ಮನೆ ಇರ್ತೀವಲ್ಲ, ಅಲ್ಲೇ ನಾವು 24 ಗಂಟೆ ಇರಲ್ಲ. ಹೌದು, 24 ಗಂಟೆ ಒಂದಿನನೂ ಇರಲ್ಲ. ನಾವು ಆಚೆಗೆ ಬಂದೇ ಬರ್ತೀವಿ ಒಂದು 10 ನಿಮಿಷನಾದ್ರು. ಅಲ್ಲಿ 100, 113, 114 ದಿನ ಅಲ್ಲೇ ಇದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸಡನ್ ಆಗಿ ಆಚೆಗೆ ಬಂದ ತಕ್ಷಣ ಅದು ಹೆಂಗಾಗ್ಬಿಡ್ತದೆ, ಜನ ಅವ್ರೆಲ್ಲ ನೋಡ್ಬಿಟ್ಟು ಆ ಕ್ರೇಜು, ಅದು ಹಿಂಗ್ ಕೂಗ್ತಾ ಇರೋದು ಒಳಗಡೆ, ಅದೆಲ್ಲ ನೋಡ್ಬಿಟ್ಟು ಸಖತ್ ಖುಷಿ ಆಗ್ಬಿಡ್ತು. ಓಕೆ. ಒಂದ್ ಕೈಯಲ್ಲಿ ನೀವು, ಇನ್ನೊಂದ್ ಕೈಯಲ್ಲಿ ಕಾವ್ಯ ಅವ್ರು ಇರ್ಬೇಕು ಅಂತ ಏನಾದ್ರು ಅನ್ಸಿತ್ತಾ? ಸುದೀಪ್ ಸರ್ ಹಿಡ್ಕೊಳ್ಬೇಕಾಗಿದ್ದ ಕೈ? ಏನಿಲ್ಲ ಮೇಡಮ್, ಕಾವ್ಯ, ರಕ್ಷಿತಾ, ರಘುವಣ ಎಲ್ಲರೂ ಅಂದ್ರೆ ನನಗೆ ಸಖತ್ ಆತ್ಮೀಯರು ಇವರು. ಆತರ ಏನ್ ಅನ್ಸಿಲ್ಲ ಮೇಡಮ್. ರಕ್ಷಿತಾನು ಖುಷಿನೇ, ಕಾವ್ಯನೂ ಇರಬೇಕಿತ್ತು, ರಕ್ಷಿತಾ ಅವಳಲ್ಲ, ಅದು ಖುಷಿನೇ, ರಘುವಣ ಇದ್ದಿದ್ರು ಖುಷಿನೇ. ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ವೀಕೆಂಡ್ ಅಲ್ಲಿ ಬರ್ತಾ ಇದ್ರು, ನಿಮ್ಗೆಲ್ಲ ಒಂದು ಎಚ್ಚರಿಕೆ ಕೊಡ್ತಾ ಇದ್ರು. ಅಂದ್ರೆ ಪ್ರತಿ ಸತಿ ಜನನು ಆಕ್ಚುಲಿ ಅಂತ ಇದ್ದಿದ್ದು ಗಿಲ್ಲಿನೇ ಗೆಲ್ಲೋದು, ಹಿಂಟ್ ಕೊಟ್ರು ಸುದೀಪ್ ಸರ್, ಹಿಂಟ್ ಕೊಟ್ರು ಸುದೀಪ್ ಸರ್ ಅಂತಿದ್ರು. ಮೇಡಮ್ ಅದೇ, ನಾವೇನಾದ್ರು ತಪ್ಪು ಮಾಡಿಲ್ಲ ಅಂದ್ರೆ, ನಾನು ಪರ್ಸನಲಿ ನಾನೇನಾರು ಜಾಸ್ತಿ ತಪ್ಪುಗಳು ಮಾಡಿಲ್ಲ ಅಂದ್ರೆ ಅದಕ್ಕೆ ಸುದೀಪಣ್ಣನೇ ಕಾರಣ. ಅವರು ಬಂದು ಹೇಳೋರು ವೀಕೆಂಡ್ ಅಲ್ಲಿ, ಗಿಲ್ಲಿ ಒಂದ್ಸತಿ ಹೇಳಿದ್ರು ಚೆನ್ನಾಗಿ, ಅದು ನಾನು ತಗೊಂಡೆ. ಅದನ್ನ ಪರ್ಸನಲ್ ಆಗಿ ನಂಗೆ ಇದು ಸುದೀಪಣ್ಣ ಹೇಳ್ತವ್ರೆ ಅಂದ್ರೆ ಏನೋ ಐತೆ ಅಂತ ಅನ್ನಿಸುದು. ಗಿಲ್ಲಿ, ನೀವು ನಾಲ್ಗೆಯಿಂದಾನೇ ಇಲ್ಲಿವರೆಗೂ ಬಂದಿದ್ದೀರಾ, ಮಾತು ನೀವು ನಾಲ್ಗೆಯಿಂದಾನೇ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ಮೇಲೆ ಅದೇ ನಾಲ್ಗೆ ನಿಮಗ್ ಮುಳ್ಳಾಗಬಾರ್ದು, ನಾಳೆ ದಿನ ಹುಷಾರಾಗಿರಿ ಅಂತ ಅವಾಗ ಬಂದು ಆತರ ಹೇಳೋರು. ಅದಂದಾಗ ಅಲ್ಲಿ ಕರೆಕ್ಷನ್ ಮಾಡ್ಕೊಂಡು ಫೈನಲ್ ವರ್ಗೂ ಬಂದಿದೆ ಮೇಡಮ್. ಅದ್ ಕರೆಕ್ಷನ್ ಯಾವನ್ ಮಾಡ್ಕೊಂಡಿರಲ್ಲ, ಯಾರು ಮಾಡ್ಕೊಂಡಿರಲ್ಲ ಅವರು ನಾಮಿನೇಷನ್, ಎಲಿಮಿನೇಷನ್ ಆಗ್ಬೋದು. ಅದೊಂದು ಸೆನ್ಸಿಬಲ್ ಇರಬೇಕು ಮೇಡಮ್. ಆಮೇಲೆ ಅವ್ರು ಹೊಗಳ್ದಾಗ ಏನ್ ಕಿಂಗ್ ಅಂತವ್ರೆ, ಸುದೀಪಣ್ಣ ಹೊಗಳ್ತವ್ರಲ್ಲ, ಅದೆಲ್ಲ ಅದು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಆಟಕ್ಕೆ ಈಜಿ ಆಯ್ತದೆ. ಫೈನ್. ಅಂದ್ರೆ ಈಗ ನೀವಂದ್ರೆ ಸಕ್ಸಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಸೊ ಇದನ್ನ ಹೆಂಗ್ ಕಾಪಾಡ್ಕೊಳ್ತೀರಾ? ಅದೇ ಮೇಡಮ್ ಭಯ, ಸಿಕ್ಕಾಬಟ್ಟೆ ಭಯ. ದೊಡ್ಡ ಭಯ ಅಂದ್ರೆ ಖುಷಿಗಿಂತ ದೊಡ್ಡ ಭಯ ಮೇಡಮ್. ಎಲ್ಲಿ ಏನಾಗ್ಬಿಡ್ತದೋ ಇಲ್ಲಿ ನೋಡಿ, ಇಲ್ಲಿ ಕಟ್ಕ ಇಲ್ಲಿವರೆಗೂ ಬಂದಿದೀವಿ ಅಂದ್ಮೇಲೆ ಯಾವ್ದೋ ಒಂದ್ ಸಣ್ಣ ಕೆಳಗಡೆ ಸಣ್ಣ ಒಂದು ಇಟ್ಕೆ ಹಿಂಗ್ ಜಾರ್ಬಿಟ್ರು ಕೆಳಗಡೆ ಬಿದ್ದೋಗ್ಬಿಡ್ತೀವಿ. ಅದು ಈಗ್ಲೂ ಕಾಡ್ತಾನೆ ಇರ್ತದೆ ಮೇಡಮ್. ಅದು ಏನಿದು ಏನು ಹೆಂಗೆ ಅಂದ್ರೆ ಗೊತ್ತಿಲ್ಲ ಅಲ್ವ ಮೇಡಮ್. ನನಗೆ ಫಸ್ಟ್ ಅಲ್ವ ಇದು, ಎಲ್ರ ಲೈಫಲ್ಲೂ ಫಸ್ಟ್ ಟೈಮ್ ಅಲ್ವ ಈ ತರದ್ದು ಒಂದು ಆಗೋದು. ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕಲ್ಲ, ಅದು ಕಲ್ತಿರ್ಬೇಕಲ್ಲ. ಈಗ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಇಲ್ವಲ್ಲ ನನಗೆ ಅದ್ರ ಮೇಲೆ. ಆಮೇಲೆ ನಾನು ಏನು ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ 26-27 ವರ್ಷ, ಈ ಹುಡುಗ್ ಬುದ್ಧಿ ಬೇರೆ. ನಾನು ಏನಾಗ್ಬಿಡ್ತದೋ ಏನೋ, ಜನರ ಪ್ರೀತಿಯಲ್ಲಿ ಮತ್ತೆ ಕಳ್ಕೊಬಿಟ್ಟನೋ ಏನೋ, ಅದು ಕಾಡ್ತಾನೆ ಇರ್ತದೆ ಯಾವಾಗ್ಲೂ. ಜಗ್ಗೇಶ್ ಅವ್ರದ್ದು ಒಂದು ಡೈಲಾಗ್ ಅಥವಾ ವಿಡಿಯೋಸ್ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿತ್ತು ಫಿನಾಲೆಗೂ ಮುಂಚೆ. ಅಂದ್ರೆ ಬರ್ದಿಟ್ಕೊಂಬಿಡಿ ನೀವು, ಮುಂದಿನ ಹೊತ್ತಿಗೆ ನೀನೊಂದು ಗನ್ ಮ್ಯಾನ್ ಇಟ್ಕೊಂಡಿರ್ತೀಯ, ಬಾಡಿ ಗಾರ್ಡ್ಸ್ ಇರುತ್ತೆ ನಿನ್ಗೆ ಅಂತೆಲ್ಲ. ಆಲ್ಮೋಸ್ಟ್ ಅದು ನಿಜಾನೇ ಆಗಿದೆ. ಭವಿಷ್ಯ ಏನ್ ಹೇಳ್ತಿರೋದ್ರಿಗೆ? ಅದೇ ಜಗ್ಗೇಶ್ ಅಣ್ಣಂಗೆ ಅವ್ರು ಏನೋ ಹೇಳೋರು ಅದು ಆಯ್ತದೆ ಅಂದ್ರೆ ನಿಜವಾಗ್ಲೂ ಅವ್ರು ಬಾಯಲ್ಲಿ ಸರಸ್ವತಿ ಇರ್ಬೇಕು ಮೇಡಮ್. ಅದೇ ಅದು ಅನುಭವ ಅಲ್ವ ಮೇಡಮ್. ಅದೆಲ್ಲ ಒಂದು ಅನುಭವ. ಅವನ್ನೆಲ್ಲ ಅವ್ರೇನೋ ಒಂದು ಮಾತು ಹೇಳ್ತಾರೆ ಅಂದ್ರೆ ಅಷ್ಟು ತೂಕ ಇರ್ತದೆ ಅಂತ. ಅಷ್ಟು ತೂಕ ಏಂತಕ್ಕೆ ಇರ್ತದೆ ಅಂದ್ರೆ ಆ ಅನುಭವ. ಏನೋ ಆ ಟೈಮಲ್ಲಿ ಏನೋ ಅನ್ಸಿರ್ತದೆ, ಹೇಳಿರ್ತಾರೆ, ಬಟ್ ಅದು ನಿಜ ಆದಾಗ ಹೆಂಗಿರ್ತದೆ ಆ ಟೈಮಲ್ಲಿ ಆಗಬಹುದು. ಜಗ್ಗೇಶ್ ಅಣ್ಣ ಹೇಳೋರೆ ಅಂದ್ರೆ ಆಗಬಹುದು ಅಂತ ಅನ್ಕೊಂಡಿರ್ತೀವಿ. ಅದು ಆಗ್ಬಿಟ್ರೆ ಹೆಂಗಿರ್ತದೆ ನೋಡಿ, ಸಡನ್ ಆಗಿ ಆಗೋಯ್ತಲ್ಲ ಅನ್ನೋತರ. ಅದು ಹೆಂಗ್ ಸಿಂಕ್ ಆಯ್ತು ನೋಡಿ ಅಣ್ಣ ಹೇಳಿರೋದಕ್ಕೂ ಅದಕ್ಕೂ. ಈಗ ಗಿಲ್ಲಿ ಕನ್ಸ್ ಏನಿತ್ತು, ಬಿಗ್ ಬಾಸ್ ಮನೇಲಿ ನಲ್ಲಿ ಮುಳೆಬೇಕು ಅಂತ ಕೇಳಿದ್ರಿ, ತಟ್ಟೆ ತುಂಬಾ ಕೊಟ್ರು, ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು ಇನ್ಫ್ಯಾಕ್ಟ್, ಆಯ್ತಾ? ಅದಾದ್ಮೇಲೆ ಸಿನಿಮಾ ನೋಡ್ಬೇಕು ಅಂತ ಒಂದು ಆಸೆ ಇತ್ತಲ್ಲ, ಅದು ಈಡೇರ್ಲೇ ಇಲ್ವಲ್ಲ? ಅದು 3 ಇದ್ದಿದ್ದು 3ರಲ್ಲಿ ಒಂದೇ ಮಾಡ್ತಿದ್ದು. ಅದು ಸಿನಿಮಾನ ನನಗೆ ಸಖತ್ ಇಷ್ಟ ಆಯ್ತು. ಯಾವ ಸಿನಿಮಾ ಪರ್ಟಿಕ್ಯುಲರ್ ಕೇಳಿದ್ರ ಇಂಥದ್ದೇ ಬೇಕು ಅಂತ? ಪರ್ಟಿಕ್ಯುಲರ್ ಏನು ಕೇಳಿಲ್ಲ. ನನಗೆ ಕರಿಯ ಪಿಕ್ಚರ್ ಬಾರಿ ಇಷ್ಟ, ದರ್ಶನ್ ಸರ್ದು. ಅದು ನನ್ಗೆ ಯಾವ್ದು ಹಾಕಿದ್ರು, ನಂಗೆ ಸುದೀಪ್ ಅಣ್ಣನ್ ಮಾರ್ಕ್ ಹಾಕ್ಬಿಟ್ರು ನೋಡ್ತಿದ್ದೆ ನಾನು. ನಂಗೆ ಸಖತ್ತು ಆ ಸಾಂಗ್ ಎಲ್ಲ ಸಖತ್ ಇಷ್ಟ ಆಗ್ಬಿಟ್ಟಿತ್ತು. ಯಾವ್ದು ಹಾಕಿದ್ರು ನೋಡುವೆ, ಚೆನ್ನಾಗಿರೋ ಸಿನಿಮಾ ಒಂದ್ ಸಿನಿಮಾ ಹಾಕಿ ಅಂತ ಹೇಳಿದೆ, ಮಿಸ್ ಆಗುತ್ತೆ. ಈಗ ಹೊರಗಡೆ ಬಂದ್ಮೇಲೆ ಟೈಮ್ ಆಗುತ್ತಲ್ಲ ಅವಾಗ ನೋಡಿ, ಓಕೆನಾ?